ನಿರ್ಮಾಪಕರಾದಂಥ ನನ್ನ ಆತ್ಮೀಯ ಗೆಳೆಯರಾದ ಗಂಗಾಧರ್ ಅವರೇ, ವಿಶೇಷವಾಗಿ ಚಿತ್ರದ ನಿರ್ದೇಶಕರಾದಂಥ ನಂದಕಿಶೋರ್ ಅವರೇ, ಬಹಳ ಶ್ರಮಪಟ್ಟು ಈ ಚಿತ್ರವನ್ನು ನಿಷ್ಠೆಯಿಂದ ಕನ್ನಡಿಗರ ಮಡಲಿಗೆ ಕೊಟ್ಟಂತ ನನ್ನ ಧ್ರುವ ಸರ್ಜಾ ಅವರೇ, ಚಿತ್ರತಂಡದ ಎಲ್ಲ ತಂತ್ರಜ್ಞರೇ, ಕಲಾವಿದರೇ, ತಾರಾಗಣಪತಿ ಬಂದಿದ್ದಾರೆ, ನಮ್ಮ ಸೂರಪ್ಪ ಬಾಬು ಮೇಘವರು, ಬಹಳಷ್ಟು ಜನ ಬಂದು ಇಲ್ಲಿ ಶುಭವನ್ನು ಕೋರೋದಕ್ಕೆ ಬಂದಿದ್ದೀರಾ. ಬಹುಶಃ ಕೋವಿಡ್ ಆದಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ಚಿತ್ರ ಹೋಗುದು. ಹೆಚ್ಚು ಹಣವನ್ನು ಖರ್ಚು ಮಾಡಿ ಈ ಚಿತ್ರ ನಿರ್ಮಾಣ ಮಾಡಿದ್ದು. ಮೊದಲನೇದಾಗಿ ನಾವೆಲ್ಲರೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಅವತ್ತು ತಾರಾ ಅವರು ಕೂಡ ನಮ್ಮ ಜೊತೆ ಇದ್ದರು. ಇಂಥ ಚಿತ್ರಗಳನ್ನು ಕೇವಲ 50% ಆಡಿಯನ್ಸ್ನಲ್ಲಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯಮಾಡಿ 100ಕ್ಕೆ 100 ಪ್ರೇಕ್ಷಕರಿಗೆ ನೋವು ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರವನ್ನು ನಾವು ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒತ್ತಡದಲ್ಲಿ, ಆ ಸಂದರ್ಭದಲ್ಲಿ ನಮ್ಮ ವಾರ್ತಾ ಇಲಾಖೆ ಮಂತ್ರಿಗಳಾದಂಥ ಸಿ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು, ಮತ್ತೆ ಕೋವಿಡ್ ಸಂರಕ್ಷಣೆಯ ಒಂದು ತಂಡ ಇದೆ, ಅದರಲ್ಲಿ ಡಾಕ್ಟರ್ ಸುದರ್ಶನ್ ಮತ್ತು ಎಲ್ಲರೂ ಕೂಡ ಅದರಲ್ಲಿ ಇದ್ರು. ಎಲ್ಲರೂ ಕರೆಸಿ ಒಂದು ಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಚಿತ್ರ ಬಿಡುಗಡೆಗೆ ಏನೇನೆಲ್ಲ ಆಗಬೇಕು ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಮನವಿಯನ್ನು ಒಪ್ಪಿಕೊಂಡು ಬಹುಶಃ ಅತಿ ಹೆಚ್ಚು ಒತ್ತಡಕ್ಕೆ ಇಡೀ ಭಾರತದಲ್ಲಿ ಒಳಗಾದವರು ಯಾರಪ್ಪ ಅಂತ ಹೇಳಿದ್ರೆ ಅದು ಚಿತ್ರರಂಗ. ಆ ಚಿತ್ರರಂಗ ಹೆಚ್ಚು ಒತ್ತಡಕ್ಕೆ ಒಳಗಾಗಿ ಬಹಳಷ್ಟು ನಷ್ಟವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ಕೊಂಡಾಗ ಅವರು ರಾಜ್ಯ ಸರ್ಕಾರ ನಿಜವಾಗಿ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು, ಅಂತರವನ್ನು ಆದಷ್ಟು ಕಾಪಾಡಿಕೊಂಡು ನೀವು ಏನು ಸ್ಯಾನಿಟೈಸೇಷನ್ ಮಾಡ್ತೀರೋ ಅದನ್ನೆಲ್ಲವನ್ನ ನೀವು ಗಮನದಲ್ಲಿ ಇಟ್ಕೊಂಡು ಪ್ರೇಕ್ಷಕರಿಗೆ ತೊಂದರೆ ಆಗ್ತಾ ಇರೋ ರೀತಿಯಲ್ಲಿ ನೀವು ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅನುವು ಮಾಡಿಕೊಡಿ. ಆ ಮೊದಲನೇ ಚಿತ್ರವೇ ಪೊಗರು ಮತ್ತೆ ಇನ್ಸ್ಪೆಕ್ಟರ್ ವಿಕ್ರಮ್. ಈ 2 ಚಿತ್ರಗಳು ಬಿಡುಗಡೆ ಆದ ಸಂದರ್ಭದಲ್ಲಿ 2 ಚಿತ್ರಗಳು ಯಶಸ್ವಿಯನ್ನು ಕಂಡಿದ್ದು ಇಡೀ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಆಶಾಭಾವನೆ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹೆಚ್ಚು ಬಂಡವಾಳವನ್ನು ಹೂಡಿರುವಂಥ ಅನೇಕ ನಾಯಕರು ನಮ್ಮಲ್ಲಿದ್ದಾರೆ. ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಅಥವಾ ಪುನೀತ್ ಇರ್ಬೋದು, ಯಶ್ ಇರ್ಬೋದು, ಇವರು ಎಲ್ಲ ಚಿತ್ರಗಳು ಕೂಡ ಬಿಡುಗಡೆಗೆ ಒಂದು ಅನುಕೂಲ ಆಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಒಂದೊಂದೇ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದರು. ಮೊದಲನೇ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಮೈಸೂರಿನಲ್ಲಿ ವಿಶೇಷವಾಗಿ ಚಿತ್ರಮಂದಿರಗಳು ಬರುತ್ತೆ. ಅವರೇನೋ ಒಂದು ಕಂಡೀಷನ್ನು, ಇವರು ಆಗಲ್ಲ, ಹೆಚ್ಚು ಬಂಡವಾಳವನ್ನು ಹಾಕಿದ್ವಿ, ನಾವು ನಿಮ್ಮ ಏನು ಒತ್ತಡದಲ್ಲಿ ನಾವು ಬಿಡುಗಡೆ ಮಾಡಿದ್ರೆ ನಾವು ವಾಪಸ್ ಬಂಡವಾಳವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕೂಗು ನಿರ್ಮಾಣ ಎರಡೂ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಾಗಿ ಏನೋ ಒಂದು ಒಡಂಬಡಿಕೆಯಿಂದ ಒಂದು ಚಿತ್ರ ಬಿಡುಗಡೆ ಆಯಿತು. ಕರ್ನಾಟಕದಾದ್ಯಂತ ಯಶಸ್ವಿನೂ ಕಂಡು. ಬಹುಶಃ ನಮಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಂಚಲನವನ್ನು, ಚಿತ್ರರಂಗದಲ್ಲಿ ಒಂದು ಸಂಚಲನವನ್ನು ನೋಡಿದಂಥ ಚಿತ್ರ ಪೊಗರು. ಆ ಪೊಗರು ಚಿತ್ರ ಇವತ್ತು ಕರ್ನಾಟಕದಾದ್ಯಂತ ಯಶಸ್ವಿ ಕಾಣುವಂಥ ಸಂದರ್ಭದಲ್ಲಿ ಮತ್ತೊಂದು ಸಂಕಟ ಈ ಚಿತ್ರಕ್ಕೆ ಒದಗುತ್ತದೆ. ಅದು ಬ್ರಾಹ್ಮಣ ಸಮಾಜದ ಕೆಲವು ತುಣುಕುಗಳನ್ನು ಅಲ್ಲಿ ನೀವು ಚಿತ್ರೀಕರಣ ಮಾಡಿದ್ದೀರಾ, ಅದು ಬ್ರಾಹ್ಮಣರಿಗೆ ನೋವು ಉಂಟಾಗಿದೆ, ಅದನ್ನು ತೆಗಿಬೇಕು ಅಂತ ಹೇಳಿ ಬ್ರಾಹ್ಮಣ ಸಮಾಜ ಮುಂದಕ್ಕೆ ಬಂದಾಗ ವಾಣಿಜ್ಯ ಮಂಡಳಿಯಲ್ಲಿ ಚರ್ಚೆ ಆಯಿತು. ನಾನು ಇಲ್ಲಿ ಇಬ್ಬರನ್ನ ವಿಶೇಷವಾಗಿ ಅಭಿನಂದಿಸ್ತೀನಿ. ನೋಡಿ, ಎಲ್ಲರಿಗೂ ತಾಳ್ಮೆ ಬಹಳ ಮುಖ್ಯ.
ಏನೋ ನಾವು ಚಿತ್ರ ಮಾಡಿದ್ವಿ ಬಿಡುಗಡೆ ಮಾಡಬೇಕು ನಮ್ಮದೇ ಅನ್ನೋದನ್ನ ಹೇಳೋದಲ್ಲ. ಹೇಳ್ಬೋದಾಗಿತ್ತು ಸೆನ್ಸಾರ್ ಮಾಡಿದ್ದಾರೆ, ಅದಕ್ಕೆ ನಾವು ಜವಾಬ್ದಾರಲ್ಲ, ನಾವು ಆ ಚಿತ್ರ ಮಾಡಿದ್ವಿ, ಸೆನ್ಸಾರ್ ಒಪ್ಕೊಂಡಿದೆ ಅಂತ. ಆದರೂ ಆ ತಾಳ್ಮೆ ಇದೆಯಲ್ಲ ನಂದಕಿಶೋರ್ ಮತ್ತು ಗಂಗಾಧರ್, ಆ ತಾಳ್ಮೆನ ನಾನು ಆ ಸಂದರ್ಭದಲ್ಲಿ ನೋಡಿದೆ. ನನಗೂ ಕೂಡ ನೋವಾಯಿತು. 4.5 ವರ್ಷ ಕಷ್ಟಪಟ್ಟಂತ ಒಂದು ಚಿತ್ರ ಇವತ್ತು ಇಂತಹ ಒಂದು ಪರಿಸ್ಥಿತಿಗೆ ಸಿಕ್ಕಿದಾಗ ಎಷ್ಟು ಗೊಂದಲದಲ್ಲಿ ನಿರ್ಮಾಪಕ ಮತ್ತು ನಿರ್ದೇಶಕ ಇರ್ತಾರೆ ಅನ್ನೋದನ್ನು ನಾವೆಲ್ಲರಿಗೂ ನೋಡಬೇಕು. ಹಾಗೆ ಆ ಸಮಾಜಕ್ಕೂ ಕೂಡ ನಾವು ನ್ಯಾಯ ಒದಗಿಸಿಕೊಡ್ಬೇಕಾದ ಅದು ಧರ್ಮ. ಅಂತಹ ಸಂದರ್ಭದಲ್ಲಿ ನಂದಕಿಶೋರ್ ಅವರು ಒಂದು ಗಟ್ಟಿಯಾದಂಥ ನಿರ್ಧಾರ, ನಿಮ್ದೇನಿದೆಯೋ ಅಹವಾಲು ಕೊಡಿ, ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಮಾಡಿದ್ರು. ಅದು ಇನ್ನೂ ಸೆನ್ಸಾರ್ ಮಾಡ್ತಲ್ಲಿದೆ. ಇವತ್ತು ನಾಳೆ ಬಂದ ಮೇಲೆ ಅದನ್ನು ಇಟ್ಕೊಂಡು ಮತ್ತೆ ಚಿತ್ರಮಂದಿರಕ್ಕೆ ಆ ಕಟ್ಸ್ ಏನು 4 ಇದರ ಅದನ್ನು ಮಾಡಿ ಕೊಡ್ತಾರೆ. ಈಗಾಗಲೇ ನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೆನ್ಸಾರ್ ಆಯಿತು, ಸರ್ಟಿಫಿಕೇಟ್ ಒಂದು ಕೈ ಸಿಗಬೇಕು. ಆ ಸರ್ಟಿಫಿಕೇಟ್ ಕೈ ಸಿಕ್ಕ ತಕ್ಷಣ ಎಲ್ಲ ಚಿತ್ರಮಂದಿರಗಳು ಕೂಡ ಅವರು ಅಪ್ಲೋಡ್ ಮಾಡ್ತಕ್ಕಂಥ ಅವತ್ತು ಹೇಳಿದರು, ಇವತ್ತು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿಜವಾಗಿ ಪ್ರೇಕ್ಷಕರ ಮಹಾಶಯರು ಕೈ ಬಿಟ್ಟಿದ್ದೆ. ನಾನು ಅವತ್ತು ಹೇಳಿದೆ, ಒಂದು ಚಿತ್ರ ಬಿಡುಗಡೆ ಆದಮೇಲೆ ಮತ್ತೆ ಅದನ್ನು ಕಟ್ ಮಾಡಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಿದ್ರೆ ಆ ಚಿತ್ರ ನಾವೆಲ್ಲರೂ ಸೇರಿ ಒಂದಂತೆ ಅದನ್ನು ಸಾಹಿತ್ಯಕ್ಕೆ ಕತ್ತು ಚಿತ್ರಕ್ಕೆ ಅಂತ ಹೇಳ್ಬಿಟ್ಟು ನಾನು ಅವತ್ತು ಹೇಳಿದೆ. ಅದು ಅಷ್ಟೇ ಸಹಜ ಕೂಡ. ನಾವು ಎಷ್ಟೋ ಚಿತ್ರಗಳನ್ನು ನಾವು ನೋಡಿದ್ವಿ. ಎಷ್ಟೋ ಚಿತ್ರಗಳು ನ್ಯಾಯಾಲಯದ ಮುಂದೆ ಹೋಗಿ ಆದರೆ ತಡೆಯಾಜ್ಞೆ ತಂದು ನಂತರ 2 ದಿನದಲ್ಲಿ ಬಿಡುಗಡೆ ಆದಂಥ ಚಿತ್ರ ಏನಾಯಿತು ಅನ್ನೋದು ಗೊತ್ತಾ ಕೂಡ ನಮಗೆ ಗೊತ್ತಿದೆ. ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದು. ಚಿತ್ರಮಂದಿರದಲ್ಲಿ ಚಿತ್ರವನ್ನು ನಿಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾನು ಎಲ್ಲವನ್ನು ಮಾಡ್ತೀನಿ, ನನಗೆ ಕಾಲಾವಕಾಶ ಕೊಡಿ ಅಂತ ಹೇಳಿ. ಏನಾದರೂ ಚಿತ್ರ 2 ದಿನ ನಿಲ್ಲಿಸಿದ್ರೆ ಒಬ್ಬರು ಒಬ್ಬರಾಗಿರ್ತಿರಲಿಲ್ಲ, ಅದೇನೋ ಆಗೋಗ್ತಿತ್ತು. ಆದರೆ ಅದಾದಮೇಲೆ ಇವತ್ತು ನಾನು ಕರ್ನಾಟಕದ ಎಲ್ಲ ಪ್ರೇಕ್ಷಕ ಮಹಾಶಯರನ್ನ ಇವತ್ತು ಕೈ ಮುಗಿದು ಕೈ ಜೋಡಿಸಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಚಿತ್ರನ ಕೈ ಬಿಡಲಿಲ್ಲ. ಅದಾದ್ಮೇಲೆ ಮತ್ತೆ ಚಿತ್ರದ ಏನು ಕಲೆಕ್ಷನ್ ಅಂತ ಹೇಳ್ತೀವೋ ಅದು ಮತ್ತು ಅದು ಕೂಡ ಜಾಸ್ತಿ ಆಗೋದಕ್ಕೆ ಸಹಾಯ. ಎಲ್ಲ ಒಂದ್ ಕಡೆ ಕಾಂಟ್ರವರ್ಸಿ ಆದಾಗ ಇವೆಲ್ಲವೂ ಕೂಡ ಸಹಜ. ಆ ನಿಟ್ಟಿನಲ್ಲಿ ಕಷ್ಟಪಟ್ಟು ಮಾಡಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಶ್ರಮ ಆ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ಧ್ರುವ ಅವರ ಶ್ರಮ, ನಿರ್ದೇಶಕರ ಶ್ರಮ, ನಿರ್ಮಾಪಕರ ಹೊಣೆ ಇವೆಲ್ಲವೂ ಕೂಡ ಚಿತ್ರದಲ್ಲಿ ಎದ್ದು ಕಾಣ್ತಾ ಇದೆ. ತಂತ್ರಜ್ಞರಿಗೆ ವಿಶೇಷವಾಗಿ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಬಹಳ ಮುಖ್ಯವಾಗಿ ಆ ಒಂದೊಂದು ಹೆಜ್ಜೆಯನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನಿರ್ಮಾಪಕರು ಪಟ್ಟಂತ ಕಷ್ಟ, ಅವರು ಹಾಕಿದಂಥ ಬಂಡವಾಳವನ್ನು ಹಿಂಗೆ ವಾಪಸ್ ಪಡಬೇಕು ಅನ್ನೋದನ್ನ ಆ ಉಪಟಳವನ್ನು ನಾನು ನೋಡ್ತಾ ಇದ್ದೆ, ಹತ್ತಿರದಲ್ಲಿ ನೋಡ್ತಾ ಇದ್ದೆ. ಅವರಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ಯಾವತ್ತೂ ಕೂಡ ನಿಲ್ಲಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಒಬ್ಬ ನಿರ್ಮಾಪಕ ತೊಂದರೆಗೆ ಸಿಲುಕಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಬೇಕಾಗಿರೋದು. ನಾನು ಅವತ್ತು ನೋಡಿದೆ, ಅವತ್ತು ನಾನು ತಡವಾಗಿ ಬಂದೆ. ನನಗೆ ಅತ್ತಿಬೇಲೆ ಒಂದು ಕಾರ್ಯಕ್ರಮ ಇತ್ತು, ಅದು ಮುಗಿಸ್ಕೊಂಡು ಬಂದು ಆ ಮಧ್ಯದಲ್ಲಿ ನೋಡ್ತಾ ಇದ್ದೆ. ಸುರಪ್ಪ ಬಾಬು ಇವರೆಲ್ಲರೂ ಕೂಡ ಗಂಗಾಧರ ತೆಗೆದು ಸಹಕರಿಸಿದ್ದಾರೆ. ವಿಶೇಷವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ, ಯಾಕೆಂತ ಹೇಳಿದ್ರೆ ಯಾರೋ ಮಾಡಿದ ತಪ್ಪಿಗೆ ಎಲ್ಲೋ ಇರ್ತಾರೆ, ಅವರಿಗೆ ಕಣ್ಣು ಕಾಣಲು ಒಂದೇ ಚಲನಚಿತ್ರ ವಾಣಿಜ್ಯ ಮಂಡಳಿ. ಆ ವಾಣಿಜ್ಯ ಮಂಡಳಿ ಹತ್ರ ಬಂದರೆ ನಮಗೆ ನ್ಯಾಯ ಸಿಗುತ್ತೆ, ಇವನ್ನ ಕರೆಸ್ತಾರೆ ಅಂತ ಹೇಳಿದ್ರು. ನಾನು ಅವತ್ತು ಹಿಂದಿನ ನಾನು ಹೇಳಿದ್ದೆ, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ನನಗೆ ಫೋನ್ ಮಾಡಿದ್ದಾರೆ, ನೀವು ಒಂದು ಕೆಲಸ ಮಾಡಿ, ಅವರಿಬ್ಬರನ್ನು ಕೂರಿಸ್ಕೊಳ್ಳಿ, ಕರೆಸಿ ಮಾತುಕತೆ ಮಾಡಿ ಅವ್ರು ಏನು ಹೇಳ್ತಾರೆ ಕೇಳಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ. ಆದರೆ ಇವತ್ತು ಅವರು ಕೂಡ ಬಹಳ ಕಟ್ಟುನಿಟ್ಟಾಗೇ ಕೂತ್ಕೊಂಡು ಮಾಡಲಿಲ್ಲ. ಏನೋ ಒಂದು ಅವ್ರ ಸಮಾಜಕ್ಕೆ ಆಗಿದ್ದ ಅನ್ಯಾಯವನ್ನು ಹೊರಗಡೆ ಹಾಕಿದ್ದಾರೆ. ಈಗ ಅದಕ್ಕೆಲ್ಲವೂ ಕೂಡ ನ್ಯಾಯ ಸಿಕ್ಕಿದೆ. ನಾನು ವಿಶೇಷವಾಗಿ ಕರ್ನಾಟಕದ ಕನ್ನಡಿಗರಿಗೆ ಮನವಿ ಮಾಡ್ತಾ ಇದ್ದೀನಿ, ಈ ಚಿತ್ರವನ್ನು ಮತ್ತೆ ನೀವೆಲ್ಲರೂ
ಅದೇನು ಖರ್ಚಾಗಿತ್ತು, ಅದು ಇದ್ರೇನು, ಇದಿದ್ರೇನು, ಇನ್ನೊಂದ್ಸಲ ನೋಡೋಣ ನನ್ನ ಪ್ರಯತ್ನ ನೀವೆಲ್ಲರೂ ಮಾಡಿ ಚಿತ್ರ ಯಶಸ್ವಿಗೊಳಿಸಿದ್ರೆ ನಾವು ಪರಭಾಷೆಯವರಿಗೆ ಸವಾಲಾಗ್ತೀವಿ, ನಾವು ನಿಲ್ತೀವಿ ಅಂತಕ್ಕಂಥ ಚಿತ್ರಗಳನ್ನ ನಾವು ಮಾಡಿ ತೋರಿಸ್ತೀವಿ. ಯಾಕಂತ ಹೇಳಿದ್ರೆ ಇಷ್ಟು ಅಂಗೈಗಳ ಮಾರುಕಟ್ಟೆಯಲ್ಲಿ ನಾವು ಗೆಲ್ತಾ ಇದ್ದೀವಿ ಅಂತ. ಅದಕ್ಕೆ ನಮ್ಮಲ್ಲಿರುವಂಥ ಶ್ರಮ, ಧೈರ್ಯ, ಹೆಚ್ಚು ಇವೆಲ್ಲವನ್ನೂ ಕೂಡ ಇವತ್ತು ಗಮನಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಗಂಗಾಧರ್ ಅವರು, ನಂದಕಿಶೋರ್ ಅವರು, ಸರ್ಜಾ ಅವರು ಯಶಸ್ವಿಯಾಗಿದ್ದಾರೆ. ಮುಂದೆ ಮಾಡುವಂಥ ಚಿತ್ರಕ್ಕೂ ಕೂಡ ಇದೇ ಶ್ರಮ ಇರಲಿ. ನಿರ್ಮಾಪಕರ ನಾಯಕ ನನ್ನ ಬೇಡಿಕೆ ಯಾವತ್ತೂ ಕೂಡ ನಿರ್ಮಾಪಕ ಇದ್ರೆ ಎಲ್ಲರೂ, ಅವನು ಇಲ್ಲಾಂದ್ರೆ ಏನಿಲ್ಲ, ಮೊದಲು ಅವರನ್ನ ಉಳಿಸುವಂಥ ಕೆಲಸ ಆಗ ನೀವು ಬಿಡಿ, ಅದು ನಮಗೆ ಎಲ್ಲರೂ ಖುಷಿ ಕೊಡುತ್ತೆ. ಹಾಗಾಗಿ ಮಗದೊಮ್ಮೆ ಯಾರ್ಯಾರಿಗೆ ನೋವಾಗಿದೆ ಎಲ್ಲವನ್ನ ಮರೆಯಿರಿ. ನಾವೆಲ್ಲರೂ ಕೂಡ ಇವತ್ತು ಎಲ್ಲವನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಕನ್ನಡಿಗರ ಮನಸ್ಸಾಕ್ಷಿ ಇವತ್ತು ಸಾಕ್ಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೂ ಯುದ್ಧ ಮಾಡೋರಲ್ಲ, ನಾವೆಲ್ಲವನ್ನ ಅನುಸರಿಸ್ಕೊಂಡು ಹೋಗೋದು. ಏನೋ ಆಗ್ತಾ ಇದ್ದಾಗ ಯುದ್ಧ ಮಾಡೋದು. ಆದರೆ ಇವತ್ತು ನಾವು ಎಲ್ಲರೂ ಕೂಡ ಮುಂದಾಗಿ ಒಟ್ಟಾಗಿ ಯಾವ ಸಮಾಜವನ್ನು ಕೂಡ ತಿರಸ್ಕಾರ ಮಾಡಿದರೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿದ್ದು ನಿರ್ದೇಶಕರ ಜವಾಬ್ದಾರಿ, ಹಾಗೆ ನಿರ್ಮಾಪಕನ ಜವಾಬ್ದಾರಿ ಕೂಡ. ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತೀನಿ, ಈ ಚಿತ್ರ ಇನ್ನೂ ಯಶಸ್ವಿಯಾಗಲಿ. ಪ್ರೇಕ್ಷಕ ಮಹಾಶಯರು ಅವರು ಈ ಒಂದು ಚಿತ್ರವನ್ನು ಬೆಂಬಲಿಸಲಿ, ಹರಸಲಿ, ಹಾರೈಸಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಅವರು ದೊಡ್ಡ ಯಾಕಂದರೆ 9-10 ತಿಂಗಳಿಂದ ಈ ಕೋವಿಡ್ ಪೀರಿಯಡಲ್ಲಿ ನಮ್ಮ ಒಂದು ತಂಡ ನಿರ್ಮಾಪಕರು ಅನುಭವಿಸಿದ ಯಾತನೆಗಳು, ಅವರ ಮೊದಲೇ ನಾನು ನಗು ನೋಡಿದ್ದು ಭಾನುವಾರ. ಯಾಕೆಂತಂದರೆ ಆ ಒಂದು ಅದಕ್ಕೆ ಸಹಕಾರ ಕೊಟ್ಟಂಥ ನಿರ್ದೇಶಕರು ಹಾಗೂ ಗೃಹ ಸಚಿವ ನಿಜವಾಗ್ಲೂ ಅವರಿಂದ ಬೆಳಗಿನವಾಗ ನಿಂತಿದ್ರು, ಅದರಲ್ಲಿ ಎರಡು ಮಾತಿಲ್ಲ. ನಾನು ಸಾಯ್ಬೋದು, ಚಿತ್ರ ಸಿನಿಮಾ ಸಾಯೋದನ್ನೋದಕ್ಕೆ ಈಗ ತೋರಿಸಿದ್ದು ಮುಂದೆ ಉದಾಹರಣೆ. ಪ್ರೇಕ್ಷಕ ಯಾವತ್ತೂ ಸಿನಿಮಾನ ಕೈ ಬಿಡಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಈ ಸಿನಿಮಾ ಬಿಡುಗಡೆ ಸಮಯದಲ್ಲಿ ನಿರ್ಮಾಪಕರ ಜೊತೆ ನಿಂತ ನಮ್ಮ ಒಂದು 8 ಜನ ನಿರ್ಮಾಪಕರು ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಅಜಾತ ಶತ್ರು ಅಂತಲೇ ಕರಿತೀವಿ ಸರಗೋಯ್ದವ್ರನ್ನ. ಅವ್ರು ಏನೇ ಇರಲಿ, ರಾತ್ರಿ 2 ಗಂಟೆಗೆ ಎಂಥ ತೊಂದರೆ ಬರಲಿ, ಆ ನಿರ್ಮಾಪಕ ಅವರಿಗೆ ಬೈದಿರ್ಬೋದು, ಗಲಾಟೆ ಮಾಡಿರ್ಬೋದು, ರಾತ್ರಿ 2 ಗಂಟೆಗೆ ಹೋಗಿ ಆ ನಿರ್ಮಾಪಕಿಗೆ ಸಹಾಯ ಮಾಡತಕ್ಕಂಥ ವ್ಯಕ್ತಿಯವರು. ಅಂಥ ವ್ಯಕ್ತಿ ಗಂಗಾಧರ್ ಅವರಿಂದ ನಿಂತು ನಮ್ಮ 8 ಜನರ ಜೊತೆ ಬೆನ್ನೆಲುಬಾಗಿ ನಿಂತು ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಕಾರಣಕರ್ತ ಇದ್ದೀವಿ. ಆ ಕಾರಣ ಯಾಕೆ ಅಂತಂದರೆ ಒಬ್ಬ ನಿರ್ಮಾಪಕ ಭಾರಿ ಬಂಡವಾಳ ಹಾಕಿ ನಿರ್ಮಿಸಿದ ಚಿತ್ರ. ಈ ಚಿತ್ರ ಮೊದಲು ಯಶಸ್ವಿ ಆದ್ರೇ ಮುಂದೆ ಒಂದು ನಮಗೆಲ್ಲರಿಗೂ ಹೋಗೋದಕ್ಕೆ ಒಂದು 5 ರೋಡ್ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ. ಅಂಥ ಸಮಯದಲ್ಲಿ ಗಂಗಾಧರ್ ತೆಗೆದುಕೊಂಡಂಥ ತೀರ್ಮಾನ, ಅದನ್ನು ನಾವು ನಿಜವಾಗ್ಲೂ ಈ ಸಮಯದಲ್ಲಿ ಸ್ಮರಿಸಲೇಬೇಕು. ಎಲ್ಲ ವಾದ ವಿವಾದಗಳೆಲ್ಲವನ್ನೂ ಗೋವಿಂದನವರು ಕ್ಲೀನಾಗಿ ಎಲ್ಲ ವಿವರಣೆ ಮಾಡಿದ್ದಾರೆ. ಚಿತ್ರಮಂದಿರದ ಸಮಸ್ಯೆ ಹಲವಾರು ಇತ್ತು. 98% ನಾವು ಯಾವ ರೀತಿ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವು ಅದೇ ರೀತಿಯೇ ನಾವು ಬಿಡುಗಡೆ ಮಾಡಿದ್ದೀವಿ. ಮೈಸೂರಲ್ಲಿ ಮಾತ್ರ ಅವರಿಗೆ ಚಿತ್ರಮಂದಿರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆದ್ರೂ ಅಲ್ಲಿ ಏನೋ ಆ 2 ಚಿತ್ರಮಂದಿರ ಸಿಗಲಿಲ್ಲ, ಅದರಿಂದ ದುಡ್ಡು ನಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದು. ಅದಕ್ಕಿಂತ ಹೆಚ್ಚಿನ ದುಡ್ಡು ಬರೋ ರೀತಿ ಅವರು ಪ್ಲಾನ್ ಮಾಡಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಪಿಕ್ಚರ್ ಹಾಕಿ 20 ಶೋಗಳು ಫುಲ್ ಆಗಿದೆ. ಸ್ಟಿಲ್ ಇವತ್ತಿನವರೆಗೂ ಅಲ್ಲಿ ಫುಲ್ ಆಗಿ ಹೋಗ್ತಾ ಇದೆ. ಈ ಸಮಯದಲ್ಲಿ ನಿರ್ಮಾಪಕರಿಗೆ ಒಳ್ಳೆಯದಾಗಿದೆ. ಚಿತ್ರರಂಗ ಯಾವತ್ತೂ ಚಿತ್ರವನ್ನು ನಂಬಿ ಸಿನಿಮಾ ಮಾಡಿರೋ ನಿರ್ಮಾಪಕರು ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಸಮಯದಲ್ಲಿ ನಾನು ಕುಮಾರ್ ಬಂಗಾರಪ್ಪ ಅವರ ತುಂಬ ಟ್ಯಾಪ್ಸ್ ಹೋಗ್ತೀನಿ. ಯಾಕೆಂತಂದರೆ 100% ಕ್ಯಾನ್ಸಲ್ ಮಾಡಿ 50% ಅನೌನ್ಸ್ ಮಾಡಿದಾಗ ಇಂದಿನ ರಾತ್ರಿನೇ ಅವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೂಡಲೇ ಬೆಳಿಗ್ಗೆ 10:30ಗೆ ನಾನು ಗಂಗಾಧರ್ ಅವರು ಅವ್ರ ಹತ್ರ ಹೋದಾಗ 4:15 ಇದು ಕ್ಲಿಯರ್ ಆಗುತ್ತೆ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳಿ 4:15 ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಕುಮಾರ್ ಬಂಗಾರಪ್ಪ ಅವರು 10:30ಗೆ ನಮ್ಗೆ ಈ ವಿಷಯನ ತಿಳಿಸಿದ್ರು. ಅವ್ರ ಮನೆಗೆ ನಾನು ಹಾಗೂ ಸರಾಗೋಯ್ದವರು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರ ಕಡೆ ಹೋಗಿ ಮೀಟ್ ಮಾಡಿದ್ದು. ಅವಾಗ ಅವರು ಕೊಟ್ಟ ಒಂದು ಭರವಸೆ 5 ಗಂಟೆಗೆ ಸುಧಾಕರ್ ಅವರು ಪ್ರೆಸ್ ಮೀಟ್ ಕರೆದು ಗೋವಿಂದ ಸಾರ್ ವಾಣಿಜ್ಯ ಮಂಡಳಿ ಅವರೆಲ್ಲ ಹೋಗಿ ಅಲ್ಲಿ ಅನೌನ್ಸ್ಮೆಂಟ್ ಆಯಿತು.
ಈ ಸಮಯದಲ್ಲಿ ಅವರು ಕೂಡ ನಾನು ಜ್ಞಾಪಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ನಾನು ಒಂದೆರಡು ಮಾತನ್ನು ನಾನು ಇಷ್ಟ ಮುಖ್ಯಮಂತ್ರಿ ಅವರಿಗೆ ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸಂಭಾವನೆಯನ್ನ ನಮ್ಮ ಗಂಗಾಧರ್ ಅವರು ಕೊಟ್ಟಿದ್ದಾರೆ. ಆ ಅನ್ನದ ಋಣಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದಾಯಿತು. ಮೊದಲನೇದಾಗಿ ಈ ದೊಡ್ಡ ಯಶಸ್ಸಿಗೆ ಕಾರಣರಾದ ಈ ಚಿತ್ರದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಮ್ಮ ಮನೆಯ ಹುಡುಗ ನಾಯಕ ನಟರಿಗೆ ಹಾಗೂ ಇದರಲ್ಲಿ ದುಡಿದಿರುವ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಕನ್ನಡ ಪ್ರೇಕ್ಷಕರಿಗೆ, ವಿತರಕರಿಗೆ, ಈ ಪ್ರದರ್ಶಕರಿಗೆ ಅಂದರೆ ಥಿಯೇಟರ್ ಮಾಲೀಕರವರಿಗೆ ಮತ್ತು ಅದರ ಜೊತೆ ನಿಜವಾಗ್ಲೂ ಒಂದು ಕನ್ನಡ ದೊಡ್ಡ ಚಿತ್ರ ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿರ್ಬೋದು, ಯಾವುದೇ ಚಿತ್ರವಾಗಿ ಪೌರುವಂಥ ಚಿತ್ರ ರಿಲೀಸ್ ಆದಾಗ ಅದರ ಜೊತೆ ಇಂಥ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಅಭಿನಂದಿಸ್ತೇನೆ, ವಂದನೆಗಳನ್ನು ಹೇಳ್ತೇನೆ. ಹಾಗೆ ಮಾತೃ ಸಂಸ್ಥೆಯಾದ ನಮ್ಮ ಚೇಂಬರ್ ಅವರಿಗೆ, ನಿರ್ಮಾಪಕ ಸಂಘದವರಿಗೆ, ನಮ್ಮ ಚಿತ್ರರಂಗದ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅವರು ಕೂಡ ಒಂದು ರೀತಿ ಪರೋಕ್ಷವಾಗಿ ಅಥವಾ ನೇರವಾಗಿ ಆಗಲಿ ಅಥವಾ ಹಿಂದೆಯಿಂದ ಬೆನ್ನು ತಟ್ಟುವುದಕ್ಕಾಗಿ ಅಥವಾ ಕಾಪಾಡುವಂಥ ಕೆಲಸ ಮಾಡಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸ್ತೇನೆ. ಈಗಾಗಲೇ ಸಾರ್ವಜನಿಕ ಸವಿಸ್ತಾರವಾಗಿ ಎಲ್ಲವನ್ನೂ ಹೇಳಿದ್ದಾರೆ. ನನಗನ್ಸೋದು ಚಿತ್ರರಂಗದಲ್ಲಿ ವೈಯಕ್ತಿಕ ಸಮಸ್ಯೆಗಳು ಚಿತ್ರರಂಗದ ಸಮಸ್ಯೆಗಳಾಗಬಾರ್ದು. ಚಿತ್ರರಂಗಕ್ಕೆ ಅವರು ಬಹಳಷ್ಟು ಸಮಸ್ಯೆಗಳಿರಬೇಕಾದ್ರೆ ಅದಕ್ಕೋಸ್ಕರವಾಗಿ ಆ ರಂಗದ ಯಾವುದೇ ಸಮಸ್ಯೆಗಳು ಬಂದಾಗ ಎಲ್ಲರೂ ಸ್ಪಂದಿಸುವಂತಹ ಒಂದು ಕೆಲಸವಾಗಬೇಕು. ವೈಯಕ್ತಿಕ ಸಮಸ್ಯೆಗಳನ್ನೇ ಚಿತ್ರರಂಗದ ಸಮಸ್ಯೆ ಅಂತ ಬಿಂಬಿಸೋದು ಸ್ವಲ್ಪ ಎಲ್ಲೋ ಒಂದು ತಪ್ಪಾಗ್ತದೇನೋ ಅನ್ನೋ ಒಂದು ಭಾವನೆ ನನಗೆ. ಅದು ತಪ್ಪಿದ್ರೆ ದಯಮಾಡಿ ನನ್ನನ್ನು ಕೂಡ ತಿದ್ದಿ ಅಂತ ಕೇಳ್ಕೊಳ್ತೇನೆ. ಈ ಚಿತ್ರರಂಗ 10 ತಿಂಗಳಿಂದ ಆಲ್ಮೋಸ್ಟ್ 1 ವರ್ಷದಿಂದ ನಾವು ನಿಜವಾಗಲೂ ನೊಂದು ಬೆದ್ದಿದ್ದೇವೆ. ಆ ಚಿತ್ರರಂಗವನ್ನು ಮರುಕಳಿಸಿ ಮತ್ತೆ ಗೋಲ್ಡನ್ ಡೇಸ್ಗಳನ್ನು ತರಬೇಕು. ಹೊಸ ದಿಕ್ಕಿನತ್ತ ನಮ್ಮ ಕನ್ನಡ ಚಿತ್ರರಂಗ ನಡೀಬೇಕು. ಇಡೀ ಭಾರತ ದೇಶದಲ್ಲೇ ನಮ್ಮ ಚಿತ್ರರಂಗನ ತಿರುಗಿ ನೋಡುವಂಥ ಕನ್ನಡ ಚಿತ್ರಗಳು ಈಗಾಗಲೇ ನಾಯಕ ನಟರೊಂದಿಗೆ ಅಥವಾ ತಂತ್ರಜ್ಞರಿಂದ ನಮಗೆ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಈ ನಿಟ್ಟಿನಲ್ಲಿ ಮುಂದೆ ಮುಂದೆ ಸಾಗಿ ಇನ್ನೂ ಹಲವಾರು ಅಂತಹ ಚಿತ್ರಗಳು ಬಂದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಬೆಂಬಲ ಸಿಗಬೇಕು ಅನ್ನೋ ಆಸೆಯನ್ನು ಹೊತ್ತು ನಿಂತಿರುವವರು ನಾವೆಲ್ಲರೂ. ಅದರಿಂದ ದಯಮಾಡಿ ಇದರಲ್ಲಿ ನಾನು ಹೇಳೋದು, ಯಾರೂ ಚಿಕ್ಕವರಲ್ಲ, ಚಿತ್ರರಂಗದಲ್ಲಿ ಯಾರೂ ದೊಡ್ಡವರಲ್ಲ. ದೊಡ್ಡವನ ಒಬ್ಬನೇ, ಅವನು ನಾವು ಆಡಿಸುವ ಬೊಂಬೆ. ಇದರಲ್ಲಿ ಚಿತ್ರರಂಗದಲ್ಲಿ ಇದ್ದಾನೆ ಒಬ್ಬ ನಿರ್ದೇಶಕ. ಆ ತಾಯಿಯ ತಂದೆಯ ಸ್ಥಾನದಲ್ಲಿ ಇದ್ದರೆ ತಾಯಿಯ ಸ್ಥಾನದಲ್ಲಿ ನಿರ್ಮಾಪಕರಿದ್ದಾನೆ. ನಾವೆಲ್ಲರೂ ಕಲಾವಿದರು, ಆ ತಾಯಿಯ ಮಕ್ಕಳು ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಚಿತ್ರದ ಯಶಸ್ಸಿಗೆ ಎಲ್ಲರೂ ಕೂಡ ಅಭಿನಂದಿಸ್ತಾ, ನನ್ನ ಸಣ್ಣ ಪುಟ್ಟ ಪಾತ್ರಕ್ಕೆ ಕರೆದಾಗ ಕೂಡ ನನಗೆ ಯಾವತ್ತೂ ಬೇರೆ ಅನಿಸ್ಲಿಲ್ಲ. ಆದರೆ ನನಗೆ ಒಂದೊಂದು ಸಮಾಧಾನ ಅಂದರೆ ಎಲ್ಲರೂ ಕೇಳ್ತಾ ಇದ್ವಿ, ಏನು ಒಂದೇ ವಿಷಯ, ಅದೇ ನೀವು ಅವರ ಹೆಂಡತಿನ ಅಥವಾ ಇವ್ರ ತಾಯಿನ ಇವರ ಅದೆಲ್ಲ ಭಾಳ ಕನ್ಫ್ಯೂಷನ್ ಇದ್ರು. ಆ ಕನ್ಫ್ಯೂಷನ್ಗೆ ಹೊಸ ಪೊಗರು ಉತ್ತರ ಕೊಟ್ಟಿದೆ. ಆ ಒಂದು ಶಾಟು ನಾನಿರಲ್ಲ ಅದರಿಂದ ಅಂತ ಹೇಳಿದ್ರು ನಿರ್ದೇಶಕರು. ನನಗೆ ಇನ್ನೊಂಥರ ಸಮಾಧಾನ ಆಯಿತು. ಇಲ್ಲದೇ ಇದ್ರೂ ಪರವಾಗಿಲ್ಲ, ಇದು ನನ್ನ ಚಿತ್ರ ಅಂತ ಹೇಳಿ ಹೇಳ್ಕೊಳ್ಳೋಕೆ ಸಂತೋಷ ಅನಿಸುತ್ತೆ. ಯಾರಿಗೆ ಏನೇ ನೋವಾಗಿತ್ತು ಅದಕ್ಕೆ ತಕ್ಷಣ ಸ್ಪಂದಿಸಿ ಅದಕ್ಕೆ ಒಳ್ಳೆಯ ಒಂದು ಮತ್ತೆ ದಳಕ್ಕೆ ಸೇರಿಸಿದ ನಿರ್ದೇಶಕರಿಗೆ ಮತ್ತೆ ಈ ಚಿತ್ರದ ತಂಡದ ತಂತ್ರಜ್ಞರಿಗೆ ಮತ್ತೊಮ್ಮೆ ಪ್ರದರ್ಶಕರಿಗೆ ವಂದನೆಗಳು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಗಂಗಣ್ಣ ಅವ್ರ ಜೊತೆ 2ನೇ ಚಿತ್ರ ಏನೋ ಗೊತ್ತಿಲ್ಲ, ಎಲ್ಲ ಸಿನಿಮಾದಲ್ಲೂ ರಿಲೀಸ್ ಆಗಿಂತ ಮುಂಚೆ ಗಂಗಣ್ಣ ಅವ್ರು ತಾಳಿ ಬಿಟ್ಕೊಂಡಿರ್ತಾರೆ, ರಿಲೀಸ್ ಆದ್ಮೇಲೆ ಶೇವ್ ಮಾಡ್ಕೊಳ್ಳೋ ಹಾಕ್ತಾರೆ. ಅಂದ್ರೆ ಅವ್ರು ಮಾಡೋ ಚಿತ್ರಗಳ ಸಕ್ಸಸ್ ಆಗುತ್ತೆ ಅಂತ. ಸೊ ಇವತ್ತು ಪೊಗರು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿದೆ. ಯಾರು ನಿಜವಾಗ್ಲೂ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಕನ್ನಡ ಪ್ರೇಕ್ಷಕರು ಹೇಳಿದ್ದಾರೆ ಅಂತ. ಯಾವುದೇ ಕೋವಿಡ್ ಗಿವಿಡ್ ಎಲ್ಲ ಭಯನ ಬಿಟ್ಟು ಬಂದು ಪೊಗರು ಚಿತ್ರನ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನಮ್ಮ ಪೊಗರು ತಂಡದಿಂದ ಕನ್ನಡದ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ ಧನ್ಯವಾದಗಳು. I just want to thank the whole Poverty team, firstly, for choosing me as one of the 4 villains. Thank you so much to Drew. You really showed me a lot of love and been very, very welcoming. To Nando Kishore, thank you. You've become a mentor to me and you taught me so much. That experience was one of the most exciting experiences of my entire life. And again, to the Poverty team, thank you for inviting me back here for the launch. It's been
incredible. ಚಿತ್ರ ಒಬ್ಬರು ಇದ್ರ ಹಿಂದೆ 3 ಪಿಕ್ಚರ್ ನಾನೇ ರಿಲೀಸ್ ಮಾಡಿದ್ದೆ. ಅದ್ದೂರಿ, ಬಹದ್ದೂರ್, ಭರ್ಜರಿ, ಆಲ್ ಆರ್ ಸೂಪರ್ ಹಿಟ್. ಇದು 4ನೇ ಸೂಪರ್ ಹಿಟ್. ಸೊ ತಾವು ಮೀಡಿಯಾದವರು ಕೂತಿದ್ದೀರಾ ಇಲ್ಲಿ, ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ, ಒಳ್ಳೆ ರೇಟಿಂಗ್ ಕೊಡಿ. ಹುಡುಗ ಬೆಳೀತಾ ಇದ್ದಾರೆ, ಇನ್ನು ಬೇಕಾದಷ್ಟು ಪಿಕ್ಚರ್ ಮಾಡೋದು ನಿಜ. ಅದಕ್ಕೆ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಬೇಕೆಂದು ನಾನು ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಆಂಜನೇಯ. ಏನ್ ಬಾಬು ಅದೇ ಅದು ಹೇಳ್ತೀನಿ, ಅದನ್ನು ಹೇಳ್ತೀನಿ. ಕಲೆಕ್ಷನ್ಸ್ ಬಗ್ಗೆ ಈಗಾಗಲೇ ಫಸ್ಟ್ ವೀಕ್ ನಲ್ಲಿ ರೋಲಿಂಗ್ ಆಗ್ತಾ ಇದೆ. 22 ರಿಂದ 25 ಕೋಟಿ ಫಸ್ಟ್ ವೀಕ್ ಶೇರ್ ಬರೋ ನಿರೀಕ್ಷೆ ಇದೆ. ಅದಕ್ಕೆ ಇದು ಈ ಚಿತ್ರ ಕೂಡ 100ನೇ ದಿನ ಹೋಗಿ ಅಂತ ಜೈ ಆಂಜನೇಯ ಹೇಳ್ತಾ ಇದ್ದೀನಿ. ಮತ್ತೆ ಗಂಗಾಧರ್ ಅವರು, ನಾನು ಮೊನ್ನೆ ಒಂದು ಮಾತು ಹೇಳಿದೆ ಗಂಗಾಧರ್ಗೆ, ನಿನ್ಗೆ ಒಂದು ಸನ್ಮಾನ ಮಾಡ್ಬೇಕೆ ಅಂದ್ರೆ, ಯಾಕೆ ಸರ್ ಅಂತ ಕೇಳಿದ್ರು. ನೀನು 3.5 ವರ್ಷ ಕಷ್ಟಪಟ್ಟು ಯಾವ ತೊಂದರೆ ತಕರಾರು ಇಲ್ಲದೆ ಈಸಿಯಾಗಿ ರಿಲೀಸ್ ಮಾಡಿದ್ಯಾ, ಅದಕ್ಕೆ ನಿಮ್ಗೆ ಅದ್ದೂರಿ ಅಂತ ಹೇಳ್ತೀನಿ. ಇದಕ್ಕೆ ಹೇಳ್ತೀರಾ? ಸೊ ನಮ್ಮ ಡೈರೆಕ್ಟರ್ ಕೂಡ ಹಾಗೇನೆ, ಅವರು ಒಳ್ಳೊಳ್ಳೆ ಚಿತ್ರ ಕೊಟ್ಟಿದ್ದಾರೆ, ಇದನ್ನು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಎಂದು ನಮ್ಗೆಲ್ಲ ಗೊತ್ತಿದೆ. ಥ್ಯಾಂಕ್ ಯು. ಮಾಧ್ಯಮದವರಿಗೆ ಆ್ಯಂಡ್ ಎಲ್ಲ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸು, ಎಲ್ಲ ಥಿಯೇಟರ್ ಓನರ್ಸು, ಎಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ಫಸ್ಟ್ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆಗಿರೋ ಸಮಸ್ಯೆ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸರ್. ಸಿನಿಮಾ ಮಾಡೋದೇ ಜನಗಳಿಗೋಸ್ಕರ, ಅದ್ರಲ್ಲೂ ಯಾರನ್ನ ಬೇಜಾರಾಗಿದೆ, ಇಷ್ಟ ಇಲ್ಲ, ನಮ್ಗೆ ಹರ್ಟ್ ಆಗಿದೆ, ಡಿಲೀಟ್ ಮಾಡಿ ಅಂದ್ರೆ ನಾನು ನಮ್ಮ ಡೈರೆಕ್ಟರ್ ಮಾತಾಡ್ಕೊಂಡಿದ್ದು ಇಷ್ಟೇ. ನಮ್ಮ ನಿರ್ಮಾಪಕರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಅವ್ರು ಉಳಿಸ್ಕೊಳ್ಳೋದು ನಮಗೆ ಗೊತ್ತು. ಸೀನ್ ಜಂಪ್ ಇದ್ರೂ ಪರವಾಗಿಲ್ಲ, ಫಸ್ಟ್ ಡಿಲೀಟ್ ಮಾಡ್ಬಿಡೋಣ ಸರ್ ಅಂತ ಫಸ್ಟ್ ಮಾತಾಡ್ಕೊಂಡ್ವಿ. ಅದಾದ್ಮೇಲೆ ಇವಾಗ 8 ನಿಮಿಷ ಕಮ್ಮಿ ಆಗಿದೆ, ಅದು ಪ್ರಾಬಬ್ಲಿ ನಾಳೆಯಿಂದ ಅಪ್ಲೋಡ್ ಆಗುತ್ತೆ. ಸತ್ಯವಾಗಿ ಇನ್ನೂ ಸ್ಪೀಡ್ ಆಯ್ತು ಸಿನಿಮಾ. ಅಂಡ್ ಯಾರ ಬೇಜಾರ ಆಗಿದ್ರೆ ಇದು ಯಾವ್ದನ್ನು ಉದ್ದೇಶಪೂರ್ವಕವಾಗಿ ಮಾಡಿದಲ್ಲ. ಅಂಡ್ ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ರಾಕ್ಷಸನ್ ಕ್ಯಾರೆಕ್ಟರ್. ಸೊ ಯಾರ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಡಿಸ್ಕಷನ್ ಅಲ್ಲೂ ಅಷ್ಟೇ, ನಾವು ಡೈರೆಕ್ಟರು ನಮ್ಮ ಸ್ಟೋರಿ ರಿಲೇಟೆಡ್ ಬಂದಿದ್ರಲ್ಲ, ಅವರೆಲ್ಲ ಮಾತಾಡ್ಕೊಂಡಾಗ ತುಂಬಾ ಡಿಸ್ಕಷನ್ ಆಯಿತು. ಈ ತಾನವರು ಮಾನವರು ಅಂತ ಒಂದು ತಗೊಂಡು, ತಾನವರು ಅಂದ್ರೆ ಗೊತ್ತಿದೆ, ಮಾನವರು ಅಂದ್ರೆ ಮನುಷ್ಯರು. ಸೊ ಈ ಸಿನಿಮಾದಲ್ಲಿ ನನ್ನ ರಾಕ್ಷಸನ ಕ್ಯಾರೆಕ್ಟರ್ ಹೆಂಗೆ ಎಷ್ಟು ನೆಗೆಟಿವ್ ಆಗಿರ್ಬೇಕು ಅಂದ್ರೆ ಎಷ್ಟು ಕ್ರೂಯಲ್ ಆಗಿರ್ಬೇಕು. ಸೊ ಈ ತರ ಮಾಡಿದಾಗ ಕನ್ಸೀವ್ ಆಗಿದ್ದಂತ ಸೀನ್ಸ್ ಅದು. ಅಂಡ್ ನಮಗೂ ಅಲ್ಲೇನಾದ್ರು ಅನ್ಸಿದ್ರೆ, ಹರ್ಟ್ ಆಗುತ್ತೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನಾವು ಇದನ್ನ ಮಾಡ್ತಾ ಇರಲಿಲ್ಲ. ಇದನ್ನ ಕ್ಲಿಯರ್ ಮಾಡಬೇಕು ಅಂತ ನಮಗೆ ಅನಿಸ್ತು. ಸೊ ಇದೆಲ್ಲ ಎಡಿಟ್ ಮಾಡೋರು ನಾನು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದೆ. ಸೊ ಈಗ ಮಾತಾಡ್ತಿರೋದು ಏನಕ್ಕೆ ಅಂದ್ರೆ ಎಡಿಟ್ ಆಗಿದೆ. ಸೊ ಹೊಸ ವರ್ಷನು ನಾಳೆಯಿಂದ ನೋಡ್ಬೋದು, ಇಲ್ಲಾಂದ್ರೆ ಇದ್ರ ಕ್ಯೂಬಲ್ಲಿ ಅಪ್ಲೋಡ್ ಆಗಬೇಕು, ಇಲ್ಲ ನಾಳೆ ಇಲ್ಲಾಂದ್ರೆ ನಾಡಿದಿಂದ ಡೆಫಿನೆಟ್ ಆಗಿ ನೋಡ್ಬೋದು. ಇಂತಾನೆ ಸೆನ್ಸರ್ ಆಗಿದೆ ಅಂತ ಹೇಳಿದ್ರು ಅಷ್ಟೇ. ಉದ್ದೇಶಪೂರ್ವಕವಾಗಿ ಏನು ಮಾಡಿದ್ದಾರೆ, ಯಾರನ್ನ ಹರ್ಟ್ ಆಗಿದೆ ದಯವಿಟ್ಟು ನಿಮ್ಮ ಮನೆ ಮಗ ತಪ್ಪು ಮಾಡ್ದ ಅಂತ ಅನ್ಕೊಡಿ. ಅಂಡ್ ಇದನ್ನ ನಾನು ನಮ್ಮ ನಿರ್ದೇಶಕರು ಪಾಪ ಬಂದು ನಾನೇ ಮಾಡಿದ್ದು ಅಂತೆಲ್ಲ ಅವ್ರ ಮೇಲೆ ಹಾಕೊಂಡ್ರು. ಸರ್ ಪ್ರಾಬ್ಲಮ್ ಅಂತ ಬಂದಾಗ ಒಬ್ಬ ನಿರ್ದೇಶಕರು ಕಾನೂನು ಮಾಡೋದು ಕೂಡ ಅದರಲ್ಲಿ ನಾನು ಭಾಗಿಯಾಗಿರ್ತೀನಿ. ಸೊ ಈ ತಪ್ಪು ನಮ್ಗಳಿಂದ ಆಗಿದ್ರೆ ಕ್ಷಮೆ ಆಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ಮ್ಯಾಟ್ರ್ ಮುಗಿದ್ದು. ಸೊ ಈಗ ಕಲೆಕ್ಷನ್ ನಮ್ಮ ಪ್ರೊಡ್ಯೂಸರ್ ಹೇಳ್ತಿದ್ದೆ, ಸರ್ ಏನಾಯ್ತು ಸರ್, ಕಲೆಕ್ಷನ್ ಹೋಗ್ತಾ ಇದೆ ಸರ್. ಸರ್ ಬಹಿರಂಗವಾಗಿ ನೀವು ಸೋಷಿಯಲ್ ಮೀಡಿಯಾ ಆಗ್ಬೋದು ಸರ್ ಅಂತ ನನಗೆ ಪರ್ಮಿಷನ್ ಕೊಟ್ಟರು. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಹೋದೆ. ನೆನ್ನೆ ಮೊನ್ನೆ ಅಪ್ಲೋಡ್ ಮಾಡಿರಲಿಲ್ಲ, ಇವಾಗ ಈ ವಿಡಿಯೋ ನೋಡಿ ಖುಷಿ ಆಯಿತು. ಆ್ಯಂಡ್ ಈ ವಿಡಿಯೋಗೆ ಸಾಕಷ್ಟು ಜನ ಹಾರ್ಡ್ ವರ್ಕ್ ಮಾಡಿದ್ದಾರೆ.
ಇಡೀ ಎಂಟೈರ್ ನಮ್ಮ ಟೆಕ್ನಿಷಿಯನ್ಸು, ಎಲ್ಲ ಆರ್ಟಿಸ್ಟ್ಗಳು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ VIPs ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ಅವ್ರು ಹೇಳಂತ ಹೊಸ ವರ್ಷಕ್ಕೆ ಬರ್ತಾ ಇದೆ, 8 ನಿಮಿಷ ಸ್ಪೀಡ್ ಇರುತ್ತೆ. ಸೊ ಆ್ಯಂಡ್ ಇನ್ನೊಂದು, ನಾವು ಕಟ್ ಮಾಡಾದ್ಮೇಲೆ ಎಲ್ಲೂ ಜಂಪ್ ಇಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. So much for supporting me throughout my career and this film. ದಯವಿಟ್ಟು ಇದೇ ರೀತಿ ನಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳ್ಕೊತೀನಿ. ಹಾಗೂ ಸಮಸ್ತ ಕರ್ನಾಟಕ ಕಲಾಭಿಮಾನಿಗಳಿಗೆ ಅವರ ಪಾದಾರವಿಂದಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಿಮ್ಮ ಹುಡುಗ ಅಂತ ತಿಳಿದು ತಪ್ಪಾಗಿದ್ದಾಗ ತಿದ್ದಿ ನನ್ನ ಸಿನಿಮಾನ ಇಷ್ಟು ದೊಡ್ಡ ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ, ಸಿನಿಮಾ ರಂಗನ ಬೆಳೆಸಿ, ತಪ್ಪಾದಲ್ಲಿ ತಿದ್ದಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿಗೆ ಈ ಪತ್ರಿಕಾಗೋಷ್ಠಿ ಮುಕ್ತಾಯ ಆಯಿತು. ದಯವಿಟ್ಟು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಇಲ್ಲಿ ಸೇರಿರೋದು ಎಲ್ರಿಗೂ ಗೊತ್ತಿದೆ, ಪೊಗರು ಸಿನಿಮಾದ ಸಕ್ಸಸ್ ಮೀಟ್ಗಾಗಿ. ನೀವು ಕಲೆಕ್ಷನ್ಸ್ ಬಗ್ಗೆ ಕೇಳಬೇಕು ಅಂತಂದರೆ ವೆರಿ ಸ್ಯಾಟಿಸ್ಫೈಡ್, ನೆವರ್ ಸೀನ್ ಬಿಫೋರ್ ಕಲೆಕ್ಷನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಧ್ರುವ ಸರ್ದು ಪ್ರಿವಿಯಸ್ ಭರ್ಜರಿ ಸಹ ನಾವೇ ಮಾಡಿದ್ದು. ಪೊಗರು ಆ್ಯಂಡ್ ಭರ್ಜರಿ ಕಂಪೇರ್ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಡಬಲ್. ಫಸ್ಟ್ ವೀಕ್ ಕಲೆಕ್ಷನ್ಸೇ ಭರ್ಜರಿಯಿಂದ ಎಂಟೈರ್ ಕಲೆಕ್ಷನ್ಸ್ ಏನಾಯಿತು, ಇಟ್ ಈಸ್ ಮಚ್ ಮೋರ್ ದ್ಯಾನ್ ದ್ಯಾಟ್. ಸೊ ವೆರಿ ಹ್ಯಾಪಿ. ಆಮೇಲೆ ಫಸ್ಟು ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ದೊಡ್ಡ ಸಿನಿಮಾ ಆಯಿತು ಪೊಗರು. ನನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂತಂದರೆ ಒಂದು ಬಿಗ್ಗೆಸ್ಟ್ ಓಪನಿಂಗ್ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ಇಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಹೀರೋ ಆ್ಯಂಡ್ ದ ಎಂಟೈರ್ ಪೊಗರು ಟೀಮ್. ಸರ್, ಎಷ್ಟು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಬಂದಿದ್ದಾರೆ, ಅವೆಲ್ಲ ಸಿನಿಮಾ ಬಗ್ಗೆ ಕಲೆಕ್ಷನ್ಸ್ ಏನು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಟೋಟಲ್ ಮ್ಯಾಚ್ ಬಂದು 6 ಡೇಸ್ಗೆ 45 crores ಕಲೆಕ್ಟ್ ಮಾಡಿದ್ರು.